ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಕೊಂಡು ಸೊ ಆಚೆ ಬಂದು ನಿಂತ್ಕೊಂಡಿದ್ದೆ ಆ ವೆದರ್ನ ನೋಡ್ಕೊಂಡು ಹಾಗೆ. ಸೊ ನನಗೆ ಆವಾಗ ಒಂದು ನೆನಪಾಯಿತು. ಇದೇನು ಅಂದರೆ ಬಾಲ್ಯದ ನೆನಪಾಯಿತು ತುಂಬಾ. ಸೊ ನಾವು ಬಾಲ್ಯದ ನೆನಪುಗಳು ಮಾತ್ರ ಮತ್ತೆ ಮರಳಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ಬಿಡ್ತು. ಸೊ ನೆನೆಸ್ಕೊಂಡಾಗ ಏನೋ ಒಂಥರ ಖುಷಿ. ಏನದು ಅಂತ ಅಂದರೆ ಸೊ ಹೀಗೆ ನಮ್ಮ ಮನೆ ಹತ್ರ ಅಲ್ಲಿ ಅಂಡೆ ಒಲೆ ಉರಿ ಹಾಕಿದ್ರು. ಸೊ ಅವಾಗೆ ಆ್ಯಂಡ್ ಆ ಒದ್ದೆಯರು ಎಲ್ಲ ನೋಡ್ತಾ ಇದ್ದರೆ ಸೊ ನನಗೆ ಯಾವ್ದು ನೆನಪಾಯ್ತು ಅಂದರೆ ನನ್ನ ಸ್ಕೂಲ್ ನೆನಪಾಯಿತು. ಚಿಕ್ಕ ವಯಸ್ಸದ್ದು ಸ್ಕೂಲ್ಗೆ ಹೋಗ್ತಿದ್ದು ನೆನಪಾಯಿತು. ಸೊ ಏನಿತ್ತು ಅಂದರೆ ನಾನು ಸೊ ಬೇಗ ಹೋಗ್ತಿದ್ದೀನಿ ಅಂದರೆ ಒಂದು ವೀಕಲ್ಲಿ ಸ್ಯಾಟರ್ಡೆ ಮಾತ್ರ ಸ್ಕೂಲ್ಗೆ ಬೇಗ ಹೋಗಬೇಕಾಗಿತ್ತು. ಸೊ ಆವಾಗ ನಮ್ಮನೆಗೂ ಅಂಡೆ ಒಲೆ ಇತ್ತು. ಸೊ ಬೆಳಗ್ಗೆನೇ ಎದ್ದು ನೀರೊಲೆಗೆ ಉರಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಸೊ ಬೇಗ ಹೋಗಬೇಕಾಗಿತ್ತು. ಆ ಒಂದು ಚಳಿಗೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಕೊಂಡು ಸೊ ಆ ಒಂದು ವೆದರ್ಗೆ ನೆನೆಸ್ಕೊಂಡ್ರೆ ಸೊ ಬೆಳಗ್ಗೆನೇ ಹೋಗಿ ಸ್ಯಾಟರ್ಡೆ ವೈಟ್ ಡ್ರೆಸ್ಸು ಹಾಕ್ಕೊಂಡು ಸ್ಯಾಟರ್ಡೆ ಬೆಳಗ್ಗೆನೇ ಹೋಗಿ ಅಲ್ಲಿ ವ್ಯಾಯಾಮ ಬೇರೆ ಮಾಡಿಸ್ತಿದ್ರು, ಎಳೆ ಬಿಸಿಲು ಬರೋದು. ಸೊ ಇದೆಲ್ಲ ನೆನೆಸ್ಕೊಂಡು ಒಂಥರ ಖುಷಿ ಆಯಿತು. ಆ ಹೊಗೆ ಹೋಗೋದು ನೋಡಿ, ನಾನು ತೋರಿಸಿದ್ನಲ್ಲ ಈಗ. ಸೊ ಅಂಡೆ ಒಲೆದು ಹೊಗೆ ಹೋಗೋದು ನೋಡಿ ಅದೇ ನೆನಪಾಯಿತು ನನಗೆ ಅವಾಗ ಜಸ್ಟು. ಸೊ ಹಾಗಾಗಿ ಅದೊಂದು ಪುಟ್ಟು ನೆನಪು, ಮತ್ತು ಅದು ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಸೊ ಈ ಥರ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪುಟಾಣಿಗಳೂ ಬೇಗ ಎದ್ಬಿಡ್ತಾರೆ. ಅವ್ರು ಯಾವತ್ತೂ 8 o'clock 9 o'clock ಈ ಥರ ಎದ್ದವರೇ ಅಲ್ಲ, ಬೇಗನೆ ಎದ್ದು ನಮ್ಮ ಜೊತೆನೇ ಕೂತ್ಕೊಂಡ್ಬಿಡ್ತಾರೆ ಈ ಥರ. ಸೊ ಇನ್ನು ನನ್ನ ಮಗ ಆಡ್ತಾಯಿದ್ದ. ಆ್ಯಂಡ್ ನನ್ನ ಮಗಳಿಗೆ ರೈಮ್ಸ್ ಆ್ಯಂಡ್ ರೀಡಿಂಗು ಎರಡೂ ಓರಲ್ಲಿತ್ತು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ಲು ರೈಮ್ಸ್ನ. ಇಲ್ಲಿ ಅವ್ರ ಅಪ್ಪ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಬೆಳಗ್ಗೆನೇ ಬೇಗ ಎದ್ದಿರ್ತಾಳಲ್ಲ, ಸೊ ಹಾಗಾಗಿ ಬೆಳಗ್ಗೆನೇ ಓದ್ಕೊಂಡ್ರೆ ಬೇಗ ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂದ್ಬಿಟ್ಟು ಸೊ ಪ್ರಾಕ್ಟೀಸ್ನ ಮಾಡಿಸ್ತಾಯಿದ್ರು. ಇನ್ನು ನಾನಿಲ್ಲಿ ಸೊ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಫಸ್ಟು ನಾನು ಕಿಚನಿಗೆ ಬರ್ತಿದ್ದಂಗೆ ಬಿಸಿನೀರನ್ನ ಇಟ್ಬಿಡ್ತೀನಿ. ಸೊ ಮಕ್ಕಳಿಗೆಲ್ಲ ಬಿಸಿನೀರು ಕೊಡಬೇಕಲ್ವ, ಬೆಳಗ್ಗೆನೇ ಎದ್ದು ಸೊ ಬಿಸಿನೀರನ್ನ ಇಟ್ಟು ಆ್ಯಂಡ್ ಹಾಲು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಸೊ ಟಿಫನ್ಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂದ್ಬಿಟ್ಟು ರೈಸ್ನೂ ಕೂಡ ಇಡ್ತಾಯಿದ್ದೀನಿ. ಸೊ ಇಷ್ಟು ಆಯಿತು. ಟಿಫನ್ಗೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನು ಈ ಕಡೆ ಬಂದರೆ ನನ್ನ ಹಸ್ಬೆಂಡು ನಾನು ವ್ಲಾಗಲ್ಲೆಲ್ಲ ಹೇಳಿದ್ನಲ್ಲ, ಸೊ ಬೆಳಗ್ಗೆ ಹೊತ್ತು ಅವರೇ ಏನಾದರೂ ನನ್ನ ಟಿಫನ್ ಮಾಡಬೇಕು ಅಂದರೆ ಸೊ ಈ ಥರ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹೆಚ್ಚಿ ಕೊಟ್ಬಿಡ್ತಾರೆ. ನನಗಂತೂ ಇದರಲ್ಲಿ ತುಂಬಾ ಸುಲಭ ಆಗುತ್ತೆ. ನಾನು ಈ ಕಡೆ ರೈಸು, ಮಕ್ಳಿಗೆ ಹಾಲು ಕಾಯಿಸ್ಕೊಡೋದು, ಸೊ ನೀರು ಈ ಥರ ಎಲ್ಲ ಮಾಡಿಕೊಂಡ್ರೆ ಆ್ಯಂಡ್ ನನ್ನ ಹಸ್ಬೆಂಡು ಈ ಥರ ಟಿಫನ್ಗೆ ರೆಡಿ ಮಾಡಿಕೊಡ್ತಾರೆ. ಸೊ ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ನಾನು ಏನು ತಮ್ಲನಲ್ಲಿ ನೀವು ನೋಡಿರ್ತೀರ. ಸೊ ಅಷ್ಟು ದೊಡ್ಡ ಬಾಕ್ಸ್ ಇಟ್ಕೊಂಡು ಎಲ್ಲಿಗೆ ಪಾರ್ಸಲ್ ಮಾಡ್ತಾ ಇರೋದು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮ ಬಂದಿದ್ದಾನೆ. ಸೊ ಅವನಿಗೋಸ್ಕರ ನಾನು ಆ ಒಂದು ಕ್ಯಾರಿಯರ್ನ ಕಳಿಸ್ಕೊಡ್ತಾ ಇರೋದು. ಎಲ್ಲಿಗೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪುಟಾಣಿಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ನನ್ನ ತಮ್ಮನೇ ಎಲ್ಲನೂ ಸಹ ರೆಡಿ ಮಾಡ್ತಾ ಇದ್ದಾನೆ ಅಡುಗೆ ಮಾಡೋಕ್ಕೆ ಅಂತ. ಸೊ ಇನ್ನು ಇಲ್ಲಿ ಹಾಲೆಲ್ಲ ಕಾಯಿಸ್ಕೊಂಡು ಕುಟ್ಟಿದ್ದಾಯಿತು. ಸೊ ರೈಸು ಕೂಡ ರೆಡಿಯಾಗಿದೆ. ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂದ್ಬಿಟ್ಟು ಸೊ ಬಾಣಲಿ ಇಟ್ಟು ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋನೂ ಕೂಡ ಸಪ್ರೇಟಾಗಿ ಹಾಕಿದ್ದೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಸೊ ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಆ್ಯಂಡ್ ಬೇಗ ಕೂಡ ಆಗುತ್ತೆ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ನೇ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಕೂಡ ಹಚ್ಚಿ ಕೊಟ್ಟಿದ್ದಾರೆ. ಸೊ ಬೇಗ ಕೂಡ ಮಾಡಿಬಿಡ್ತೀನಿ. ಸೊ ಗೊಜ್ಜು ಮಾಡಿಕೊಂಡು ರೈಸ್ನ ಮಿಕ್ಸ್ ಮಾಡೋದು ಈ ಥರ. ಸೊ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಹಾಗಾಗಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಾಯಿದ್ದೀನಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಕ್ಯಾಪ್ಸಿಕಮ್ನೇ ಹಚ್ಚೋದನ್ನ ಮರ್ತೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅವರೇ ಮತ್ತು ಕ್ಯಾಪ್ಸಿಕಮ್ನ ಹಚ್ಚಿ ಕೊಡ್ತಾಯಿದ್ರು. ಆ್ಯಂಡ್ ಈ ಥರ ಇತ್ತು. ಸೊ ರೈಸ್ನ ಕೂಡ ರೆಡಿ ಆಯಿತು. ಆ್ಯಂಡ್ ನನ್ನ ಮಗಳಿಗೆ ಲಂಚ್ ಕೂಡ ಕಟ್ಟಿ ಸೊ ಅವಳಿಗೆ ಟಿಫನ್ ಹಾಕ್ಕೊಟ್ಟೆ. ಸೊ ಅವಳು ಸ್ಕೂಲ್ಗೂ ಕೂಡ ಹೋದ್ಲು. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋದ್ಮೇಲೆ ನಾನಿಲ್ಲಿ ಮತ್ತೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಏನಕ್ಕೆ ಅಂತ ಹೇಳಿಬಿಡ್ತೀನಿ, ಹೇಳಿದ್ನಲ್ಲ. ಸೊ ಅಷ್ಟು ದೊಡ್ಡ ಕ್ಯಾರಿಯರೆಲ್ಲ ಇಲ್ಲಿಗೆ ಪಾರ್ಸಲ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ನನ್ನ ತಮ್ಮನ ನೋಡಿದ್ರಲ್ಲ, ಬಂದಿದ್ದ, ಅವನೇ ಎಲ್ಲ ರೆಡಿ ಮಾಡಿ ಕೊಟ್ಟ. ಸೊ ಈ ಒಂದು ಅಡುಗೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ತುಂಬ ಒಂದು 10 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಅಂತಂದರೆ ನನ್ನ ತಮ್ಮನ ಆಫೀಸ್ ಅವ್ರಿಗೆ ಮಾಡಿ ಕಳಿಸ್ತಾಯಿದ್ದೀನಿ. ಸೊ ಅವ್ರಿಗೇನೋ ಒಂದು ತುಂಬಾ ಇಷ್ಟ ಆಗಿಬಿಟ್ಟಿದೆ. ಸೊ ಒನ್ ಟೈಮ್ ಮಾಡಿಕೊಟ್ಟಿದ್ದೆ ಅವ್ನ ಕೆಲಸಕ್ಕೆ ಜಾಯ್ನ್ ಆದಾಗ ಫಸ್ಟ್ ಟೈಮು. ಸೊ ಆ ಒಂದು ಟೇಸ್ಟ್ನ ನೋಡಿ ಮತ್ತೆ ಮಾಡಿಸ್ಕೊಂಬ ಅಂತ ಕೇಳ್ತಾ ಇದ್ದಾರಂತೆ. ಸೊ ಅವನು 1 ವರ್ಷ ಆಯಿತು ಮಾಡಿಸ್ಕೊಂಡು, 1 ವರ್ಷದ ಬ್ಯಾಕ್ ಮಾಡಿಕೊಟ್ಟಿದ್ದು ನಾನು. ಸೊ 1 ವರ್ಷ ಆಗಿತ್ತು, ಅವ್ನು ಕೇಳ್ಕೊಂಡೆ ಬಂದೆ. ಸೊ ನನಗೆ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಸತ್ಯನಾರಾಯಣ ಪೂಜೆಗಿಂತ ಮುಂಚೆನೂ ಕೂಡ ಕೇಳ್ದೆ. ಸೊ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಸತ್ಯನಾರಾಯಣ ಪೂಜೆ ಎಲ್ಲ ಆಯ್ತಲ್ಲ, ಆಮೇಲೆ ಸೊ ಈ ಥರ ಮಾಡಿ ಕೊಡ್ತಾ ಇರೋದು. ಸೊ ಅವನಿಗೋಸ್ಕರನೇ ಇಷ್ಟು ಮಾಡಿ ಕಳಿಸ್ತಾ ಇರೋದು. ಸೊ ಚಿಕನ್ ಗ್ರೇವಿ ಆ್ಯಂಡ್ ಬಿರಿಯಾನಿನ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಈ ಥರ ಅವನಿಗೋಸ್ಕರ. ಸೊ ಹಿಂಗೆ ಅಲ್ಲಿ ಏನಂದರೆ ಅವನು ಆಫೀಸಿಗೆ ಜಾಯ್ನ್ ಆದಾಗ ಈ ಥರ ಕ್ಯಾಶುಯಲಾಗಿ ಟ್ರೀಟ್ ಕೇಳೋದು ಇದೆಲ್ಲ ಇದ್ದೇ ಇರುತ್ತೆ ಆಫೀಸಲ್ಲಿ. ಸೊ ಫ್ರೆಂಡ್ಸ್ ಆ್ಯಂಡ್ ಅವರ ಜೊತೆ ಕೆಲಸ ಮಾಡೋರಾಗಿರ್ಬೋದು. ಸೊ ಆವಾಗ ಹಿಂಗೆ ಅವನು ಟ್ರೀಟ್ ಕೊಡಿಸೋಷ್ಟು ಅವನಿಗೆ ಇದಿಲ್ಲ, ಶಕ್ತಿ ಇಲ್ಲ ಅಂದ್ಬಿಟ್ಟು ಏನು ಪ್ಲ್ಯಾನ್ ಮಾಡಿದ. ಸೊ ನನ್ನ ಅಕ್ಕನೇ ಮಾಡ್ತಾರಲ್ಲ ಬಿರಿಯಾನಿನೂ ಫ್ರೈ, ಸೊ ಅಕ್ಕನ ಹತ್ರನೇ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದ. ಸೊ ಹಾಗಾಗಿ ಆವಾಗ ಒಂದ್ಸಲ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಅವ್ರ ಟೇಸ್ಟ್ ನೋಡಿ ಮತ್ತೆ ಒಂದ್ಸಲ ತುಂಬಾ ಚೆನ್ನಾಗಿದೆ, ಒಂದ್ಸಲ ಯಾವಾಗಾದರೂ ಮಾಡಿಸ್ಕೊಂಬ ಅಂತ ಕೇಳಿದ್ರಂತೆ. ಸೊ ಹಾಗಾಗಿ ಅವನಿಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಇನ್ನು ಯಾರಿಗೂ ಅಲ್ಲ, ನನ್ನ ತಮ್ಮನಿಗೋಸ್ಕರನೇ. ಆ್ಯಂಡ್ ಫೈನಲಿ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿನೂ ಕೂಡ ಆಯಿತು. ನಾನು ರೆಸಿಪಿ ಏನು ತೋರಿಸಿಲ್ಲ. ಸೊ ನಾನು ಆವತ್ತಿನ ದಿವಸ ಲೈವಿಗೆ ಹೋಗಿದ್ದೆ ರೆಸಿಪಿನ ಮಾಡಿಕೊಂಡು. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಆ್ಯಂಡ್ ಬಿರಿಯಾನಿ ಫ್ರೈ ಹೇಗೆ ಬರುತ್ತೋ ಲೈವಲ್ಲಿ ನಾನು ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ಮಾಡಿ ಲೈವಲ್ಲೇ ಮಾಡಿದ್ದು. ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಚೆನ್ನಾಗಿತ್ತು. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದ್ರಂತೆ. ಸೊ ಆಫೀಸವರು. ನನಗೂ ತುಂಬ ಖುಷಿಯಾಗುತ್ತೆ ಮಾಡಿಕೊಡೋಕ್ಕೆ, ನನಗೇನೂ ಬೇಜಾರಿಲ್ಲ. ಸೊ ಏನೋ ಒಂಥರ ಖುಷಿ, ಅವರು ನನ್ನ ಒಂದು ಟೇಸ್ಟ್, ನನ್ನ ಕೈ ರುಚಿ ನೋಡಿ ಇಷ್ಟಪಡ್ತಾರೆ ಅಂತ ಅಂದರೆ ನನಗೂ ಏನೋ ಒಂಥರ ಖುಷಿ ತುಂಬಾ. ನನಗೆ ಯಾವುದೇ ಬೇಜಾರಿಲ್ಲ ಮಾಡಿಕೊಡ್ಬೇಕು ಅಂದರೆ, ಅವ್ರಿಗೂ ಇಷ್ಟಪಡ್ತಾರಲ್ಲ. ಸೊ ನನ್ನ ಒಂದು ಕೈ ರುಚಿನೂ ನನಗೆ ಅದೊಂದೇ ತುಂಬ ಖುಷಿಯಾಗುತ್ತೆ. ಸೊ ಇನ್ನು ಎಲ್ಲನೂ ಕೂಡ ಮಾಡಿಕೊಟ್ಟು, ಸೊ ಎಲ್ಲನೂ ಒಂದು ಕ್ಯಾರಿಯರ್ ಇತ್ತು ದೊಡ್ಡದು. ಸೊ ಅದಕ್ಕೆಲ್ಲನೂ ಹಾಕಿ ಕೊಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ ಆ್ಯಂಡ್ ಫ್ರೈ ಎರಡೂ ಕೂಡ.
ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಇದೊಂದು ಪುಟ್ಟ ವ್ಲಾಗು ನನ್ನ ತಮ್ಮನಿಗೋಸ್ಕರ ನಾನ್ ವೆಜ್ನ ಮಾಡಿ ಕಳಿಸ್ಕೊಟ್ಟಿಂಥದ್ದು. ಸೊ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಇನ್ನುವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ತಮ್ಮಂಗೆ ಅವತ್ತಿನ ದಿವಸ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಬೇಗ ಹಾಕಿ ಕೊಡ್ತಾಯಿದ್ದೀನಿ. ಸೊ ಅವನಿಗೆ ಪಾಪ ಡ್ಯೂಟಿಗೆ ಲೇಟಾಗಿ ಹೋಗಿತ್ತು ಆ್ಯಂಡ್ ಅವ್ನು ತೊಗೊಂಡು ಹೋದ. ಸೊ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.